ಹುಬ್ಬಳ್ಳಿ ಬಹು ವಿಜೃಂಭಣೆ ಹಾಗೂ ಅಭೂತಪೂರ್ವ 79ನೇ ಸ್ವಾತಂತ್ರ್ಯೋತ್ಸವಕ್ಕೆ ಸಾಕ್ಷಿಯಾದ ಹುಬ್ಬಳ್ಳಿ. ಹೌದು ವೀಕ್ಷಕರೇ, ಪೇಡಾನಗರಿ ಎಂದೇ ಹೆಸರಾದ ಧಾರವಾಡ ಜಿಲ್ಲೆಯ ಅವಳಿ ನಗರಗಳೊಂದಾದ ವಾಣಿಜ್ಯ ಕ್ಷೇತ್ರಕ್ಕೆ ಹೆಸರಾದ ಹುಬ್ಬಳ್ಳಿಯಲ್ಲಿ ಐತಿಹಾಸಿಕ 79ನೇ ಸ್ವಾತಂತ್ರ್ಯೋತ್ಸವವನ್ನು ನಗರದ 3000 ಮಠದಿಂದ 2000 ಫೂಟ್ ಉದ್ದವಿರುವ ಬೃಹತ್ ಗಾತ್ರದ ಧ್ವಜವನ್ನು ಹುಬ್ಬಳ್ಳಿ 3000 ಮಠದಿಂದ ಶಹರ್ ಪ್ರಮುಖ ರಸ್ತೆ ಮುಖಾಂತರ ಮೆರವಣಿಗೆ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ 3000 ಮಠದ ಶ್ರೀ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು, ಎಂ ಇಂಡಸ್ಗಿರಿ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಮಹೇಶ್ ತೆಂಗಿನಕಾಯಿ ಶಾಸಕರು, ಹುಬ್ಬಳ್ಳಿ NH ಕೋನರೆಡ್ಡಿ ಶಾಸಕರು, ನವಲ್ಗುಂದ್, ಹುಬ್ಬಳ್ಳಿ ಧಾರವಾಡ ಮಹಾನಗರಸಭೆಯ ಮಹಾಪೌರರಾದ ಶ್ರೀಮತಿ ಜ್ಯೋತಿ ನೆಹರು ಕ್ರೀಡಾಂಗಣದಲ್ಲಿ ವಿವಿಧ ವೇಷಭೂಷಣಗಳನ್ನು ತೊಟ್ಟು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರು ವೇಷಭೂಷಣಗಳಲ್ಲಿ ನೋಡುವುದೇ ಕಣ್ಣಿಗೆ ಹಬ್ಬದಂತೆ ಕಾಣುತ್ತಿತ್ತು. ಒಟ್ಟಾರೆ ಹೇಳುವುದಾದರೆ ಮಹಾನಗರು ತ್ರಿವರ್ಣ ಧ್ವಜಗಳಿಂದ ನಗರವು ಕಂಗೊಳಿಸುತ್ತಿತ್ತು. ವರದಿಗಾರರು ರಾಜೇಸಾಬ್ ಗೋಕುಲ್ ಜೊತೆ ಕ್ಯಾಮರಾಮ್ಯಾನ್ ಸಾದಿಕ್ ಖತೀಬ್. ಜೀವನದ ನೆರಳು ನ್ಯೂಸ್, ಹುಬ್ಬಳ್ಳಿ. ಒಬ್ಬ ಒಳ್ಳೆ ಮನುಷ್ಯನ ಯೋಗ್ಯ ಸ್ಥಾನ ಸಿಗ್ತದ. ಉದಾಹರಣೆ ಆಗಸ್ಟ್ 15ನೇ ತಾರೀಕಿಗೆ ಸಂಗೊಳ್ಳಿ ರಾಯಣ್ಣ ಜನ್ಮ ತಾಳಣ ಅಂತ ತಿಳ್ಕೊಂಡೇನೆ. ಅಂತ ಒಳ್ಳೆ ಸಂದರ್ಭದಲ್ಲಿ ಇವತ್ತು ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ಎಲ್ಲರಿಗೂ ಇಲ್ಲಿ ಕಾರ್ಯಾಲಯದಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡು ಎಲ್ಲರೂ ಮೈದಾನದಲ್ಲಿ ಪರವಾಗಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮಕ್ಕಾಗಿ ಹಾಜರಿರಬೇಕು ಅಂತ ಎಲ್ಲ ಸಿಬ್ಬಂದಿಗಳನ್ನು ಸಾರ್ವಜನಿಕರನ್ನು ವಿನಂತಿ ಮಾಡುತ್ತಾ ಇಲ್ಲಿ भारत लोगों को हम हार्दिक अभिनंदन करते हैं। 79th जो इंडिपेंडेंस डे आज भारत के लिए बहुत विशेषतम है और इस बार हमारा लक्ष्य है आगे आने वाला दिन में भारत को विश्व गुरु बनना चाहिए। उसके नरेंद्र मोदी जी के नेतृत्व में भारत बहुत बड़ा छलांग लग चुका है। 2047 जो माननीय नरेंद्र मोदी जी का लक्ष्य है उस टाइम पे भारत आर्थिक और GDP में नंबर 1 देश जगत विश्व में हो जाएगा। देखिए ये तो पागलपन है, एक पागलपन के नाम एक लिमिट भी होता है। ये तो राहुल गांधी के नेतृत्व में कर रहा है। जब 2023 में कर्नाटक में 136 सीट्स कांग्रेस पार्टी जीतने के बाद तभी क्यों नहीं बोला चोरी का इसके बारे में? तभी नहीं हुआ। 1 साल होने के बाद भारतीय जनता पार्टी को वोट मिल गया तो ये तो चोरी बताने वाला काम है। अगर ये देश में कोई चोरी के वोट का वो कांग्रेस पार्टी के है, बाकी दूसरे कोई भी नहीं किया। ट्रम्प की वजह से जो फॉरेन में अनएम्प्लॉयमेंट हो रहा, कई इंडियनर्स को अनएम्प्लॉयमेंट। देखिए भारत बहुत सशक्त देश बन रहा है। भारत का जो नीति है उसके बारे में लगते हुए पूरा विश्व का जो आगे आने वाला देश है और जो देश बताते हम पूरा विश्व को हम मानने वाला देश ऐसा बोलते हैं, वो लोगों को भी आने वाले दिन में भारत सिखाएगा। इंजीनियर से अनएम्प्लॉयमेंट हो रही है, इधर आगे जो आने वाले दिनों में क्या इधर एम्प्लॉयमेंट बढ़ेगा? डेफिनेटली अभी माननीय नरेंद्र मोदी जी के नेतृत्व में सरकार पूरा इसके बारे में सोच रहा है और अनएम्प्लॉयमेंट को दूर करने के लिए बहुत नया स्कीम ले रहे हैं और ओनली गवर्नमेंट नॉट ओनली गवर्नमेंट एम्प्लॉयमेंट होगा। उसके वजह से खुद हमको धंधा करने में, खुद हमको एम्प्लॉयमेंट करने में, खुद हमको एम्प्लॉयमेंट कराने के लिए जो भी नेसेसिटी है वो भारतीय सरकार और नरेंद्र मोदी जी का नेतृत्व सरकार आगे आने वाले दिन में बहुत कुछ कदम लेने के लिए जरूरत है। ಭಾರತೀಯ ನಾಗರಿಕರು ಸಾಕಷ್ಟು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಡಿದು ನಮ್ಮನ್ನು ಹೆಮ್ಮೆಯಿಂದ ನಿಶ್ಚಿತವಾಗಿ ಮತ್ತು ನಾವು ಹರ್ಘರ್ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕೇವಲ ಸ್ವಲ್ಪ ಜನರಿಂದಲೇ ಧ್ವಜಾರೋಹಣ ಮಾಡುವ ಅವಕಾಶ ಇದೆ. ಆದರೆ ನಮ್ಮೆಲ್ಲ ನೆಚ್ಚಿನ ನರೇಂದ್ರ ಮೋದಿಯವರ ಒಂದು ಆಶಯದಂತೆ ಹರ್ಘರ್ ತಿರಂಗ ಯಾತ್ರೆಯ ಮೂಲಕ ಪ್ರತಿಯೊಬ್ಬ ಭಾರತೀಯ ನಾಗರಿಕರು ತಮ್ಮ ಮನೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಹೆಮ್ಮೆಯಿಂದ ಹಾರಿಸಿ ಬರುವ ಅವಕಾಶ ಕಲ್ಪಿಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗ ಬಲಿದಾನ ಇಂದಿನ ಯುವ ಪೀಳಿಗೆಗೆ ಆದರ್ಶಪ್ರಾಯವಾಗಿದೆ. ಅದೇ ರೀತಿ ಇಂದು ವೀರ ಸಂಗೊಳ್ಳಿ ರಾಯಣ್ಣ ಹಬ್ಬವಾಗಿದೆ. ಅವರ ಪರಾಕ್ರಮ ಮತ್ತು ದೇಶಭಕ್ತಿ ಅನನ್ಯವಾಗಿತ್ತು. ಅದೇ ರೀತಿ ಇಂದು ಬಂಗಾಳದ ಶ್ರೇಷ್ಠ ಕ್ರಾಂತಿಕಾರಿ 79ನೇ ಸ್ವಾತಂತ್ರ್ಯೋತ್ಸವಕ್ಕೆ ಜಯವಾಗಲಿ. ಈಗ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾನ್ಯ ತಹಶೀಲ್ದಾರರಾದಂತಹ ಮಹೇಶ್ ಗಸ್ತೆ ಸರ್ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅದರೊಂದಿಗೆ
ಪೊಲೀಸ್ ಇಲಾಖೆಯ ಶ್ರೀ ದ್ಯಾಮಣ್ಣ ಬಡಗೇರವರ ನೇತೃತ್ವದಲ್ಲಿ ಮಾನ್ಯ ತಹಸೀಲ್ದಾರಿಂದ ಧ್ವಜಾರೋಹಣ. ಅಕ್ಷತಾ ಪಾಟೀಲ್ ಮಾನ್ಯ ತಹಸೀಲ್ದಾರ್ ಅವರಿಗೆ ಗೌರವ ವಂದನೆ. ಲ್ಯಾಮಿಂಗ್ಟನ್ ಬಾಲಕಿಯರ ಪ್ರೌಢಶಾಲೆ ಕುಮಾರಿ ಶಶಾ ಬಿಡಾರ್ ಅವರಿಂದ ಗೌರವ ವಂದನೆ. ನ್ಯಾಷನಲ್ ಹೈಸ್ಕೂಲ್ ಎನ್ಸಿಸಿ ತಂಡ ಕುಮಾರ್ ಜಹೀರ್ ಕಲಾದಗಿ ಅವರಿಂದ ಗೌರವ ವಂದನೆ. ರೋಟರಿ ಪ್ರೌಢಶಾಲೆ ಶ್ರೀ ಗಂಗಾಧರ ಬಾಲಕರ ಪ್ರೌಢಶಾಲೆ ಕುಮಾರ್ ಕಾರ್ತಿಕ್ ಅರವಿ ಪ್ರೌಢಶಾಲೆ. ಶ್ರೀಮತಿ ಸುಧಾ ಆರ್ ಶೆಟ್ಟಿ ಬಾಲಕಿಯರ ಪ್ರೌಢಶಾಲೆ ಕುಮಾರಿ ಲಕ್ಷ್ಮೀ ಕಟ್ಟಿಮನಿ ಗೌರವ ವಂದನೆ. ಸರ್ಕಾರಿ ಪ್ರೌಢಶಾಲೆ ಕನ್ನಡದಲ್ಲಿ ಕುಮಾರ್ ಶಿವಾನಂದ್ ಮುಸ್ಲಿಂ ಪ್ರೌಢ ತಂಡ. ಸರ್ಕಾರಿ ಪ್ರೌಢಶಾಲೆ ಪೆಂಡಾರ್ಗಲ್ಲಿ ಕುಮಾರಿ ಸುಧಾ ಹಿರೇಮಠ್ ದೇವಾಲಯ ತಂಡ. ಗಂಗಾಧರ್ ಪ್ರಾಥಮಿಕ ಶಾಲೆಯ ಕುಮಾರಿ ತ್ರಿವೇಣಿ ಉಪ್ಪಾರ್ ದೇವಾಲಯ ತಂಡ. ಶ್ರೀ ದುರ್ಗಾದೇವಿ ಹೈಸ್ಕೂಲ್ ತಂಡ ಕುಮಾರ್ ಧೀರಜ್ ನಾಗೋರ್ ಸಿವಿಲ್ ತಂಡ. ವೇಷಾಪುರ್ ಕಾನ್ವೆಂಟ್ ಹೈಸ್ಕೂಲ್ ಸಿವಿಲ್ ತಂಡ ಕುಮಾರಿ ಕಾಜಲ್ ಶಿರಾಲ್ಕರ್. ಶ್ರೀಮತಿ ಸುಧಾ ಆರ್ ಶೆಟ್ಟಿ ಬಾಲಕಿಯರ ಪ್ರೌಢಶಾಲೆ ಕುಮಾರಿ ನಮ್ರತಾ ದಿವಟೆ ಸಿವಿಲ್ ತಂಡ. ಲ್ಯಾಮಿಂಗ್ಟನ್ ಬಾಲಕಿಯರ ಪ್ರೌಢಶಾಲೆ ಕುಮಾರಿ ಕಾವ್ಯಶ್ರೀ ಚೌಹಾಣ್. ಲ್ಯಾಮಿಂಗ್ಟನ್ ಬಾಲಕರ ಪ್ರೌಢಶಾಲೆ ಕುಮಾರ್ ವಿಜಯನ್ ಕಮಾಡೆ ಸಿವಿಲ್ ತಂಡ. ಸೆಂಟ್ ಹಂಸಾ ಪ್ರೌಢಶಾಲೆ ಬಾಲಕರ ತಂಡ ಕುಮಾರ್ ನಿಹಾಲ್ ಗಾಡಿವಾಲ್ ಸಿವಿಲ್ ತಂಡ. ಸೆಂಟ್ ಹಂಸಾ ಬಾಲಕಿಯರ ತಂಡ ಕುಮಾರಿ ಸಸ್ಮಿಯಾ ಬೆಟಗೆ ಸಿವಿಲ್ ತಂಡ. ಹುಬ್ಬಳ್ಳಿ ಗ್ರಾಮೀಣ ವಲಯದ ಶ್ರೀ ಆರ್ ಕೆ ಕೋಕಾಟೆ ಪ್ರೌಢಶಾಲೆಯ ಸಿವಿಲ್ ತಂಡ ಕುಮಾರಿ ದಿವ್ಯಾ ಚಿಲ್ಲಣ್ಣವರ್.
NCC 6 ತಂಡಗಳು, ಸ್ಕೌಟ್ ಗೈಡ್ ಸೇವಾದಳದ 6 ತಂಡಗಳು. 15 ಆಗಸ್ಟ್ರಂದು ಒಂದು 2 ಮಾತನ್ನು ಹೇಳಬೇಕಂತ ಬಯಸ್ತೇನೆ. ಇವತ್ತು ಮೊಟ್ಟ ಮೊದಲ ನಿಮ್ಮ ಮುಖಾಂತರ ಈ ರಾಜ್ಯದ ಜನತೆಗೆ ಹಾಗೂ ವಿಶೇಷವಾಗಿ ಮಹಾನಗರ ಜನತೆಗೆ 79ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳ ಹೇಳ್ತಾ, ಇವತ್ತು ನಾವು ಕಾಂಗ್ರೆಸ್ ಕಚೇರಿ ಲೆಮಂಟನ್ನಲ್ಲಿ ಇದ್ದಂಥ ಕಾಂಗ್ರೆಸ್ ಕಚೇರಿಯಲ್ಲಿ ಧ್ವಜಾರೋಹಣೆ ಮಾಡಿ ಅಲ್ಲಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ರಾಷ್ಟ್ರಧ್ವಜ ಕೈಯಾಗಿ ಹಿಡ್ಕೊಂಡು ತಹಸೀಲ್ದಾರ್ ಕಚೇರಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಹತ್ರ ನಾವು ಬಂದು ಇಲ್ಲೇ ಒಂದು ಕಾರ್ಯಕ್ರಮನೂ ಸುಧಾ ಮಾಡಿದ್ದೀವಿ. ಇವತ್ತು ಈ ನಾಡಿನ ಜನತೆಗೆ ಆಯ್ತು, ವಿಶೇಷ ದೇಶದ ಜನತೆಗೆ ಆಯ್ತು, ಇವತ್ತು ನಾವು 78ನೇ ವರ್ಷ ಮುಗಿಸ್ಕೊಂಡು 79ನೇ ವರ್ಷದಲ್ಲಿ ಕಾಲಿಟ್ಟಿದ್ದೀವಿ. ನಾವು ಪ್ರತಿಯೊಬ್ಬರ ನಾಗರಿಕರ ಕರ್ತವ್ಯ ಇವತ್ತು ದೇಶನನ್ನು ಬರೀ ಸುಳ್ಳು ಮಾತಾಡೋದು ಬಿಟ್ಟು ದೇಶದಲ್ಲಿ ಏನು ಅಭಿವೃದ್ಧಿ ಇಲ್ಲ, ದೇಶದಲ್ಲಿ ಯಾವುದೇ ಕೆಲಸ ಆಗ್ತಾಯಿಲ್ಲ. ನಾವು ಜಾತಿ ಪಕ್ಷ ಎಲ್ಲ ಭೇದ ಮರೆತು ನಾವೆಲ್ಲ ಇವತ್ತು ಅಭಿವೃದ್ಧಿ ಕಡೆ ನೋಡಬೇಕು. ಪ್ರತಿಯೊಬ್ಬರು ಅಭಿವೃದ್ಧಿನೊಳಗೆ ಕೈ ಜೋಡಿಸ್ಬೇಕಂತೇಳಿ ಎಲ್ಲ ಜಾತಿ ಸಮುದಾಯವ್ರಿಗೆ ನಾನು ವಿನಂತಿ ಮಾಡ್ತೀನಿ. ಯಾಕಂದ್ರೆ ಇವತ್ತು 78 ವರ್ಷ ಆಯ್ತು ನಮ್ಮ ಸ್ವತಂತ್ರ ಸಿಕ್ಕು. 79ನೇ ವರ್ಷ ಒಳಗೆ ನಾವು ಕಾಲಿಟ್ಟಿದ್ದೀವಿ. ಆದರೆ ಇವತ್ತು ಸಣ್ಣ ಸಣ್ಣ ದೇಶ ಏನದಾರ ನಮ್ಮ ಕಣ್ಣು ತರಿಸ್ತಾರೆ. ಆದರೆ ನಮ್ಮ ಭಾರತದಲ್ಲಿ ಆಂತರಿಕ ಎಲ್ಲ ವಿಷಯನೂ ಮರೆತು ನಮ್ಮ ದೇಶ ಅಭಿವೃದ್ಧಿ ಕಡೆ ಹೋಗಬೇಕು. ನಾವು ಅಮೇರಿಕಾ ಅಂತ ದೊಡ್ಡ ದೇಶಕ್ಕೆ ಕಣ್ಣು ತರಿಸೋದಂಥ ನಮ್ಮ ದೇಶ ಆಗಬೇಕು ಅಂತೇಳಿ ನಮ್ಮ ಇದ ಕನಸು. ಎಲ್ಲ ಪ್ರತಿಯೊಬ್ಬರು ನಾವು ಇಲೆಕ್ಷನ್ ಇರುವಾಗ ಅಷ್ಟೇ ಪಾರ್ಟಿ ನೋಡಬೇಕು. ಅಭಿವೃದ್ಧಿ ಕೆಲಸ ಆದಾಗ ಎಲ್ಲರ ಒಕ್ಕಟ್ಟಿನಿಂದ ಕೆಲಸ ಮಾಡಿ ಈ ಹಿರಿಯರು ಗಾಂಧೀಜಿಯವರಾಯ್ತು, ಎಲ್ಲ ಹಿರಿಯರು ಆಯ್ತು, ಯಾವ ಕನಸು ನೋಡಿ ನಮ್ಗೆ ಸ್ವತಂತ್ರ ಕೊಡಿಸಿದ್ದಾರೆ ಅವರ ಕನಸನ್ನು ನೆನಸು ಮಾಡಬೇಕಂತೇಳಿ ಎಲ್ಲರಿಗೂ ವಿನಂತಿ ಮಾಡ್ತೇನೆ. ನೇತೃತ್ವ ಹಾಗೂ ಅನಿಲ್ ಪಾಟೀಲ್ ಅವರು ಗ್ರಾಮೀಣ ಅಧ್ಯಕ್ಷರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಣೆ ಮಾಡಿದ್ದೇವೆ. ಅದೇ ರೀತಿ ಸ್ಟೇಷನ್ ರೋಡ್ ಆಫೀಸಿನಿಂದ ಸಂಗೊಳ್ಳಿ ರಾಯಣ್ಣ ವೃತ್ತವರೆಗೆ ಪಾದಯಾತ್ರೆ ಮುಖಾಂತರ ಎಲ್ಲರೂ ಬಂದು ಸಂಗೊಳ್ಳಿ ರಾಯಣ್ಣರಿಗೆ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಲಾರ್ಪಣೆಯನ್ನು ಮಾಡಿ ಇಲ್ಲೊಂದು ಕಾರ್ಯಕ್ರಮವನ್ನು ಮಾಡಿ ಬರುವಂಥ ದಿನಗಳಲ್ಲಿ ಸ್ವಾತಂತ್ರ್ಯ ದಿನೋತ್ಸವ ಆಗಿರ್ಬೋದು, ರಾಷ್ಟ್ರದ ಯಾವ ಕಾರ್ಯಕ್ರಮಗಳ ಮನೆಯಲ್ಲಿ ನಾವೆಲ್ಲರೂ ಸೇರಿ ಮಾಡಬೇಕನ್ನುವಂಥ ಉದ್ದೇಶನ ಇಟ್ಟುಕೊಂಡು ಅಧ್ಯಕ್ಷರ ನೇತೃತ್ವದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಬರುವಂಥ ದಿನಗಳಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಾಂಗ್ರೆಸ್ ಸಂಘಟನೆ ಮಾಡಲಿಕ್ಕೆ ಎಲ್ಲರೂ ಒಂದಾಗಿ ಮುಂದಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.
ಕೇಳಿಸ್ತದ ಈ ಕಡೆ ಬಾಯಿ ನೀರಿಲ್ಲ ಕುಡಿ ಗುಡ್ಡೆ ಗುಡ್ಡೆ ಕುಡ್ತೀನಿ ನೀರು ಬೇಕೇನ ಕುಡ್ದಿಲ್ಲ ಐತಿಹಾಸಿಕ ನಮ್ಮ ಧ್ವಜಾರೋಹಣದ ದೇಶದ ಕಡೆ ನಡಿಗೆ ಕೆಲಸ ಯುವಕರು ಭಾಳ ಉತ್ಸಾಹದಿಂದ ವಿದ್ಯಾರ್ಥಿಗಳು ಅಕ್ಕ ತಂಗಿಯರು ಯುವ ಸ್ನೇಹಿತರು ಮಾಡ್ತಾ ಇದ್ದಾರೆ 2 ವರ್ಷದಿಂದ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದಿಸುತ್ತೇನೆ. ಇದರಿಂದ ಇಂಥ ಕಾರ್ಯಕ್ರಮದಿಂದ ದೇಶ ಪ್ರೇಮ ಬೆಳೀತದೆ ಮತ್ತು ಒಂದು ಸಂದೇಶ ಹೋಗ್ತದೆ ದೇಶದಲ್ಲಿ, ರಾಜ್ಯದಲ್ಲಿ. ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿ, ಕಾರವಾರದಿಂದ ಕಲ್ಕತ್ತಾವರೆಗೆ 145 ಕೋಟಿ ಜನರು, ಅನೇಕ ಭಾಷಾ ಮಾತಾಡೋರು, ಅನೇಕ ರಂಗರು, ಅನೇಕ ಧರ್ಮದ ಆಚರಣೆ ಮಾಡೋರು, ನಾವೆಲ್ಲರೂ ಭಾರತೀಯರು. ಇಂಥ ಏನಾರ ಸಂದರ್ಭದಲ್ಲಿ ದೇಶದ ಅಭಿವೃದ್ಧಿ, ದೇಶದ ಪ್ರಗತಿ, ದೇಶದ ಐಕ್ಯತೆ ಸಲುವಾಗಿ ನಾವು ಎಲ್ಲರೂ ಒಂದೇ ಮನಸ್ಸಿನಿಂದ ದುಡಿದ ಈ ದೇಶವನ್ನು ಇಡೀ ಜಗತ್ತದಲ್ಲಿ 1ನೇ ನಂಬರ್ ತರುವುದು ಪ್ರಯತ್ನ ನಮ್ಮದು ಆಗಬೇಕಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ವಿಚಾರ. ಆ ಪರರಾಷ್ಟ್ರದವರು ಸಹಲಾರದೆ ನಮ್ಮ ಮೇಲೆ ಯಾವುದಾರ ಒಂದು ಸಂದರ್ಭದಲ್ಲಿ ತಮ್ಮದೇ ಒಂದು ಗಾಳಿ ಬೆಳೆಸ್ಕೋ ಸಲುವಾಗಿ ನಾಟಕ ಮಾಡ್ತಾ ಇರ್ತಾರೆ. ಅವ್ರಿಗೆ ಉತ್ತರ ಕೊಡೋದು ನಾವೇನು ಕಮ್ಮಿ ಇಲ್ಲ. ನಾವು ದೇಶದ ಸ್ವಾತಂತ್ರ್ಯದಲ್ಲಿ ನಮ್ಮ ಹಿರಿಯರು ಪೂಜ್ಯ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಎಲ್ಲರಿಗೆ ಕರ್ಕೊಂಡು ದೇಶದ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಇದು ಉಳಿಸ್ಕೋಬೇಕು, ಬೆಳೆಸಬೇಕು. ನಾವು ಯಾರ ಜಾತಿ ಧರ್ಮ ನಾವು ಅದರ ಸಲುವಾಗಿ ನಾವು ಒಂದಾಗಿ ಹೋರಾಟ ಮಾಡಬೇಕು. ಇಂಥ
ಮಠದ ಪೂಜ್ಯರದ ಈ ಆವರಣದಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ ಭಾಳ ಹೆಮ್ಮೆದು ಸಂಖ್ಯೆ. ಪೂಜ್ಯರಿಗೆ ನಾನು